ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಮಾರ್ಚ್ 29ರಿಂದ ರಾಯರ ವರ್ಧಂತಿ ಉತ್ಸವ ಶುರುವಾಗಿದೆ. ಯಾರೆಲ್ಲ ರಾಯರಿಗೆ ಸೇವೆ ಮಾಡಬೇಕು ಅಂತ ಆಸಕ್ತಿ ಇರುತ್ತೋ, ಹಾಗೆ ರಾಯರ ಒಂದು ವಿಶೇಷ ಕೃಪೆಗೆ ಪಾತ್ರರಾಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರೆಲ್ಲರೂ ಕೂಡ ರಾಯರ 7 ದಿನದ ವ್ರತವನ್ನು ಮಾಡಿಬಿಟ್ಟು ರಾಯರ ಕೃಪೆಗೆ ಪಾತ್ರರಾಗ್ಬೋದು. ಗೈಸ್, ಇನ್ನೊಂದು ಖುಷಿ ಅಂದರೆ ನಾನು ವ್ರತ ಮಾಡಿ ಮೊದಲನೇ ದಿನವೇ ರಾಯರು ನನಗೆ ಒಂದು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ. ಅದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಮೊದಲನೇ ದಿನದ ಪೂಜೆಯಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಯರ ಮೊದಲನೇ ದಿನದ ಪೂಜೆ ಅಂದರೆ ರಾಯರ ಪಟ್ಟಾಭಿಷೇಕವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇಲ್ಲಿ ಮುಖ್ಯವಾದ ಅಂಶ ಏನಂದರೆ, ರಾಯರ ಒಂದು ಸೇವೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ರಾಯರಿಗೆ ಏನೆಲ್ಲ ಇಷ್ಟನೋ ಅದನ್ನೆಲ್ಲ ನಾವು ರಾಯರಿಗೆ ಮಾಡಬೇಕಾಗತ್ತೆ. ಈಗ ನೋಡಿ, ರಾಯರಿಗೆ ತುಂಬ ತುಳಸಿ ಅಂದರೆ ಇಷ್ಟ. ಒಂದು ತುಳಸಿ ಸಣ್ಣ ಒಂದು ಕುಡಿಯನ್ನು ಇಟ್ಟರೆ ಸಾಕು, ರಾಯರಿಗೆ ತುಂಬ ಖುಷಿಯಾಗುತ್ತೆ. ಸೊ ನಾನಿಲ್ಲಿ ರಾಯರಿಗೆ ಒಂದೆರಡು ಮಾಲೆ ತುಳಸಿ ಮಾಲೆಯನ್ನು ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸೇವಂತಿ ಹೂವು ಮತ್ತು ಬೇರೆ ಬೇರೆ ಬಿಡಿ ಹೂಗಳನ್ನು ತಗೊಂಡಿದ್ದೀನಿ. ಪಂಚಾಮೃತ ಅಭಿಷೇಕಕ್ಕೆ ಮೊಸರು, ಬಾಳೆಹಣ್ಣು, ಜೇನುತುಪ್ಪ, ಸಕ್ಕರೆ ಹಾಗೆ ಹಾಲನ್ನು ತಗೊಂಡಿದ್ದೀನಿ. ಒಂದು ತಾಮ್ರದ ಚೊಂಪಲ್ಲಿ ನೀರನ್ನು ಹಾಕಿ ಅದಕ್ಕೆ ಒಂದೆಳೆ ತುಳಸಿಯನ್ನು ಹಾಕಿದ್ದೀನಿ. ವೀಳ್ಯದೆಲೆ ಒಂದೆರಡು ವೀಳ್ಯದೆಲೆಗಳನ್ನು ತೊಗೊಂಡಿದ್ದೀನಿ. ದೇವರ ಕೋಣೆಯನ್ನು ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ರಂಗೋಲಿ ಹಾಕಿದ್ದೀನಿ. ನಂಗೆ ಅಷ್ಟೆಲ್ಲ ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ತಕ್ಕ ಮಟ್ಟಿಗೆ ಹಾಕಿದ್ದೀನಿ. ಈಗ ಪಂಚಾಮೃತ ಅಭಿಷೇಕನ ಮಾಡ್ಕೊಳ್ಳೋಣ. ತಾಮ್ರದ ಚೊಂಬಿಗೆ ನಾನು ತುಳಸಿ ಎಲೆ ಹಾಕಿದ್ನಲ್ಲ, ಆ ನೀರನ್ನು ಹಾಕ್ತಾಯಿದ್ದೀನಿ. ನಂತರ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರಾಯರ ವಿಗ್ರಹದ ಮೇಲೆ. ಹಾಗೆಯೇ ಮೊಸರು ಹಾಕ್ತಾಯಿದ್ದೀನಿ, ಜೇನುತುಪ್ಪ, ಬಾಳೆಹಣ್ಣು ಹಾಗೆಯೇ ಹಾಲನ್ನು ಹಾಕಿ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಪಂಚಾಮೃತ ಅಭಿಷೇಕ ಆದ ನಂತರ ರಾಯರ ಮೂರ್ತಿಯನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ರಾಯರಿಗೆ ಗಂಧವನ್ನು ಇಡಿ. ಅರಿಶಿನ ಮತ್ತು ಕುಂಕುಮವನ್ನು ರಾಯರಿಗೆ ಇಡಬಾರ್ದು. ರಾಯರ ಹಣೆಗೆ, ಕೈಗೆ, ಕಾಲಿಗೆ ಹಾಗೆ ವೃಂದಾವನಕ್ಕೆ ಸುತ್ತಲೂ ಗಂಧವನ್ನು ಹಚ್ಕೊಳ್ಳಿ. ಎರಡು ವೀಳ್ಯದೆಲೆಯನ್ನು ತಗೊಂಡು ಅದಕ್ಕೆ ಗಂಧ ಮತ್ತು ಅರಶಿನ ಕುಂಕುಮವನ್ನು ಆ ಎಲೆಯ ಸುತ್ತಲೂ ಹಚ್ಚಿಟ್ಕೊಳ್ಳಿ. ಮೊದಲನೇ ದಿನ ನಾವು ಯಾವತ್ತು ರಾಯರ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವೋ ಆ ದಿನ ಅಂದರೆ 29ನೇ ತಾರೀಕು ನಾವು ರಾಯರ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳೋಣ. ನಾನು ಇಲ್ಲಿ ರಾಯರ ಪಟ್ಟಾಭಿಷೇಕವನ್ನು ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಒಂದು ತಾಮ್ರದ್ದು ಏನಿದೆ ಬೌಲ್ ಇದೆಯಲ್ಲ, ಆ ಬೌಲ್ ಮೇಲ್ಗಡೆ ಅರಿಶಿನ ಕುಂಕುಮ ಹಚ್ಚಿರೋ ವೀಳ್ಯದೆಲೆಯನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಅಕ್ಕಿ ಕಾಳನ್ನು ತಗೊಂಡಿದ್ದೀನಿ. ಆ ಅಕ್ಕಿ ಕಾಳನ್ನು ಆ ವೀಳ್ಯದ ಎಲೆ ಮೇಲೆ ಹಾಕಿಬಿಟ್ಟು ನಂತರ ನಾನಲ್ಲಿ ರಾಯರ ಒಂದು ವಿಗ್ರಹವನ್ನು ಇಟ್ಟು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಏನು ಉದ್ದೇಶದಿಂದ ಈ ವ್ರತವನ್ನು ಮಾಡ್ತಾ ಇದ್ದೀರಾ ಅಂತ ಮೊದಲಿಗೆ ನೀವು ರಾಯರ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಸಂಕಲ್ಪ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ದೀಪಗಳನ್ನು ಹಚ್ಕೋಬೇಕು. ನಾನು ರಾಯರಿಗೆ ಇಲ್ಲಿ ಮಣ್ಣಿನ ಹಣತೆಗಳನ್ನು ಇಡ್ತಾ ಇದ್ದೀನಿ. ತುಂಬ ಶ್ರೇಷ್ಠ ಮಣ್ಣಿನ ಹಣತೆಯಲ್ಲಿ ದೀಪ ಉರಿಸೋದು ತುಂಬಾ ಒಳ್ಳೆಯದು. ನಾವೇನು ಅಂದ್ಕೊಂಡು ಸಂಕಲ್ಪ ಮಾಡಿರ್ತೀವೋ ಅದು ಬೇಗ ನೆರವೇರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಮಣ್ಣಿನ ಹಣತೆಯ ಬಳಕೆಯನ್ನು ಜಾಸ್ತಿ ಮಾಡ್ತಾ ಇದ್ದೀನಿ. ಸಂಕಲ್ಪ ಸೇವೆಯೆಲ್ಲ ಮುಗಿದ ನಂತರ ನಾವು ರಾಯರ ಒಂದು ಅಲಂಕಾರವನ್ನು ಮಾಡ್ಕೊಳ್ಳೋಣ. ರಾಯರ ಅಲಂಕಾರಕ್ಕೆ ನಾನು ಇಲ್ಲಿ ತುಳಸಿ ಮಾಲೆಯನ್ನು ತಗೊಂಡಿದ್ದೀನಿ. ರಾಯರಿಗೆ ತುಂಬ ಪ್ರಿಯವಾದಂಥ ತುಳಸಿ ಮಾಲೆ ಹಾಗೆಯೇ ಸೇವಂತಿ ಹೂಗಳು ತಗೊಂಡಿದ್ದೀನಿ. ಇಂಥದ್ದೇ ಹೂಗಳು ಬೇಕು ಅಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ಯಾವ ಹೂ ಸಿಗುತ್ತೋ ನೀವು ಅದನ್ನು ಇಡ್ಬೋದು. ಒಂದು ಸಣ್ಣ ತುಳಸಿ ಎಲೆ ಇಟ್ಟು ಸಾಕು, ರಾಯರು ನಿಮ್ಮ ಭಕ್ತಿಯನ್ನು ಮೆಚ್ಚಿ ಖಂಡಿತವಾಗ್ಲೂ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ. ನಿಮ್ಮ ಸಂಕಲ್ಪಗಳನ್ನು, ನಿಮ್ಮ ಆಸೆಗಳನ್ನು ಈಡೇರಿಸ್ತಾರೆ. ರಾಯರ ಅಲಂಕಾರಗಳೆಲ್ಲ ಮುಗಿದ ನಂತರ ರಾಯರ ಮಂತ್ರಗಳನ್ನು ಜಾಸ್ತಿ ಹೇಳಿ. ಓಂ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ನೀವು ಯಾವಾಗಲೂ ಹೇಳ್ತಾನೆ ಇರಬೇಕು. ಅದನ್ನು ತುಂಬ ಜಾಸ್ತಿ ಅದರ ಬಳಕೆಯನ್ನು ಮಾಡಿ ಪೂಜೆ ಮಾಡುವಾಗ ಓಂ ರಾಘವೇಂದ್ರ ಸ್ವಾಮಿಯೇ ನಮಃ, ಓಂ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಇರಿ. ಹಾಗೆ ರಾಯರ ಬೇರೆ ಬೇರೆ ಮಂತ್ರಗಳಿದಾವಲ್ಲ, ಅಷ್ಟೋತ್ತರ ಮಂತ್ರಗಳಾಗಿರ್ಬೋದು, ಅಕ್ಷರ ಮಾಲಿಕ ಸ್ತೋತ್ರಗಳಾಗಿರ್ಬೋದು, ಇವುಗಳನ್ನು ಜಾಸ್ತಿ ಪಠಿಸ್ತಾ ಇರಿ. ಸ್ನೇಹಿತರೆ, ಇಲ್ಲಿ ನೈವೇದ್ಯಕ್ಕೆ ನಾನು ರಾಯರಿಗೆ ತುಂಬ ಪ್ರಿಯವಾದಂತಹ ಹಯಗ್ರೀವ ಪ್ರಸಾದವನ್ನು ಮಾಡಿದ್ದೀನಿ. ಸೊ ಹಯಗ್ರೀವ ಪ್ರಸಾದವನ್ನು ನಾನು ನೈವೇದ್ಯವಾಗಿ ಇಡ್ತಾ ಇದ್ದೀನಿ. ನಿಮಗೆ ರಾಯರಿಗೆ ಪ್ರಿಯವಾದಂಥ ಬೇರೆ ಬೇರೆ ಅಡುಗೆಗಳಿರುತ್ತಲ್ಲ, ಸೊ ಅದನ್ನೆಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ನೀವು ಮಾಡಿ ಇಡಬಹುದು. ಇಲ್ಲ ಅವುಗಳನ್ನೆಲ್ಲ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ, ಕಷ್ಟ ಆಗುತ್ತೆ ಅಂದರೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿರ್ತೀರಲ್ಲ, ಆ ಪಂಚಾಮೃತ ಅಭಿಷೇಕವನ್ನೇ ನೀವು ರಾಯರಿಗೆ ನೈವೇದ್ಯವಾಗಿ ಕೂಡ ಸಹ ಇಡ್ಬೋದು. ಸ್ನೇಹಿತರೆ,
ಇವತ್ತು ನಾನು ರಾಯರಿಗೆ ಮಾಡಿರೋ ಮೊದಲನೇ ಪೂಜೆ. ರಾಯರಿಗೆ ನಾನು ಮಾಡಿರೋ ಪೂಜೆ ಇಷ್ಟ ಆಗಿ ನನಗೆ ಹೂವಿನ ಪ್ರಸಾದವನ್ನು ಕೊಟ್ಟರು. ಇದಕ್ಕಿಂತ ನನಗೆ ಸಂತೋಷದ ವಿಷಯ ಇನ್ನೊಂದಿಲ್ಲ. ಸೊ ನನಗೆ ಇವತ್ತು ತುಂಬ ಖುಷಿಯಾಯಿತು. ರಾಯರು ನನ್ನ ಪೂಜೆನ ಮೆಚ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಗೈಸ್. ರಾಯರ ಒಂದು ಹೂ ಪ್ರಸಾದದಿಂದ ತುಂಬ ಸಂತೋಷ ಆಯಿತು ನನಗೆ. ರಾಯರೇನೋ ನನಗೆ ಹೂ ಪ್ರಸಾದವನ್ನು ಕೊಟ್ಟರು. ಇನ್ನೊಂದು ಕಡೆ ನಾನು ತುಂಬ ನಂಬಿರೋ ಚಾಮುಂಡೇಶ್ವರಿ ಅವಳು ಯಾಕೆ ನನಗೆ ಇನ್ನೂ ಹೂ ಪ್ರಸಾದ ಕೊಟ್ಟಿಲ್ಲ ಅಂತ ಥಿಂಕ್ ಮಾಡೋಷ್ಟರಲ್ಲೇ ನನಗೆ ಪ್ರಸಾದವನ್ನು ಅವರು ಕೂಡ ಕೊಟ್ಟರು. ಎವ್ರಿಡೇ ನಾನು ಪೂಜೆ ಮಾಡಿದಾಗ ರಾಯರಿಗಾಗಲಿ ಚಾಮುಂಡೇಶ್ವರಿಗಾಗಲಿ ನಾನು ಹೂ ಪ್ರಸಾದವನ್ನಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ರಸಾದ ಸಿಕ್ಕಿದರೆ ಅದೇನೋ ಗೊತ್ತಿಲ್ಲ, ಮನಸ್ಸಲ್ಲಿ ಸಂತೋಷ ಆಗುತ್ತೆ. ಈ ಕಡೆ ನನಗೆ ರಾಯರು ಹೂ ಪ್ರಸಾದವನ್ನು ಕೊಟ್ಟರು. ಅಷ್ಟೋತ್ತರ ಮಂತ್ರಗಳನ್ನೆಲ್ಲ ಹೇಳಿ ಆಯಿತು ರಾಯರದ್ದು. ಲಾಸ್ಟಿಗೆ ನಾನು ರಾಯರಿಗೆ ಒಂದು ಮಂಗಳಾರತಿಯನ್ನು ಮಾಡಿಕೊಂಡು ನಾನು ಪೂಜೆನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಂಗಳಾರತಿ ಮಾಡ್ಕೊಳ್ಳಿ, ಊದ್ಬತ್ತಿಯನ್ನು ಹಚ್ಚಿ, ಆಮೇಲೆ ಧೂಪಗಳನ್ನು ಹಚ್ಚಿ ರಾಯರನ್ನು ವಿಶೇಷವಾಗಿ ಪೂಜೆ ಮಾಡಿ ನಿಮ್ಮ ಎಲ್ಲ ಆಸೆಗಳು ಏನೆಲ್ಲ ಸಂಕಲ್ಪ ಮಾಡಿದಿರೋ ರಾಯರಿಗೆ ಎಲ್ಲವೂ ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ.